50 ವರ್ಷಗಳ ಹೋರಾಟಕ್ಕೆ ಅಂತ್ಯ. ಐಹಳಿ ಮುಸ್ಲಿಂ ಸಮಾಜಕ್ಕೆ 2 ಎಕರೆ ಗಫಾರಸ್ಥಾನ ಜಮೀನು ಮಂಜೂರು. ಅಥಣಿ ತಾಲೂಕು ಐಹಳಿ ಗ್ರಾಮ ಮತ್ತು ಸುತ್ತಮುತ್ತಲು ಪ್ರದೇಶದ ಮುಸ್ಲಿಂ ಸಮಾಜವು ಸುಮಾರು 50 ವರ್ಷಗಳಿಂದ ಗಫಾರಸ್ಥಾನ ಸಮಸ್ಯೆಯನ್ನು ಎದುರಿಸುತ್ತಿತ್ತು. ಅನೇಕ ಬಾರಿ ಮನವಿ, ಅರ್ಜಿ ಹಾಗೂ ಹೋರಾಟ ನಡೆಸಿದರೂ ಶಾಶ್ವತ ಪರಿಹಾರ ಸಿಕ್ಕಿರಲಿಲ್ಲ. ಇದೀಗ ಲೋಕೋಪಯೋಗಿ ಇಲಾಖೆ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ವಿಶೇಷ ಪ್ರಯತ್ನದಿಂದ ಈ ಸಮಸ್ಯೆ ಅಂತ್ಯವಾಗಿದೆ. ಐಹಳಿ ಗ್ರಾಮದ ಸರ್ವೆ ನಂಬರ್ 11ರಲ್ಲಿ 2 ಎಕರೆ ಜಮೀನನ್ನು ಸಾರ್ವಜನಿಕ ಸ್ಮಶಾನಕ್ಕಾಗಿ ಅಧಿಕೃತವಾಗಿ ಮಂಜೂರು ಮಾಡಲಾಗಿದ್ದು, ಇನ್ನು ಮುಂದೆ ಮುಸ್ಲಿಂ ಸಮಾಜವೇ ಇದರ ನಿರ್ವಹಣೆ ಮಾಡಲಿದೆ. 50 ವರ್ಷಗಳ ಕನಸು ಸಾಕಾರಗೊಂಡಿದ್ದು, ಇನ್ನು ಈ ಐತಿಹಾಸಿಕ ಕ್ಷಣಕ್ಕೆ ಸಂತಸಗೊಂಡ ಮುಸ್ಲಿಂ ಸಮಾಜದ ಎಲ್ಲ ಸದಸ್ಯರು ಸೇರಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ರಾಹುಲ್ ಜಾರಕಿಹೊಳಿ, ಮುಖಂಡರಾದ ಸದಾಶಿವ ಬುಟಾಳಿ ಹಾಗೂ ರಮೇಶ್ ಜಿಂದಗಿ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ ಉಸ್ಮಾನ್ ಮುಜಾವರ್, ಬಾಳ ಮುಜಾವರ್, ಜಾಕೀರ್ ಮುಜಾವರ್, ರಫೀಕ್ ನದಾ, ಮುನೀರ್ ಮುಜಾವರ್, ಇರ್ಫಾದ್ ಮುಜಾವರ್, ರಿಯಾಜ್ ಮಹಲಿಂಗ್ಪುರ್, ಇನ್ಸು ಮುಜಾವರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. 50 ವರ್ಷಗಳ ಕನಸು ಇಂದು ಸಾಕಾರಗೊಂಡಿದ್ದು, ಇದು ಕೇವಲ ಭೂ ಮಂಜೂರಿ ಮಾತ್ರವಲ್ಲ, ಸಾಮಾಜಿಕ ನ್ಯಾಯ, ಸೌಹಾರ್ದತೆ ಮತ್ತು ಮಾನವೀಯತೆಯ ದೊಡ್ಡ ಸಂದೇಶವಾಗಿದೆ. ಇಂತಹ ಜನಪರ ಕಾರ್ಯಗಳು ಮುಂದೆಯೂ ಮುಂದುವರಿಯಲೆಂದು ಆಶೆಯನ್ನು ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಐಹಳಿ ಗ್ರಾಮದಲ್ಲಿ ನಮ್ಮ ಊರಿನಲ್ಲಿ ಬಹಳ ದಿವಸದಿಂದ ನಮ್ಮ ಹಿರಿಯರ ಪ್ರಯತ್ನದಿಂದಲೂ ಯಾವುದೇ ಇನ್ನೂ ತಕ್ಕಾದು ಎಷ್ಟೋ ಸಲ ನಾವು ಅರ್ಜಿ ಕೊಟ್ಟರು, ಇನ್ನೂವರೆಗೆ ನಮಗೆ ಯಾವುದೇ ಕಾರಣದಿಂದ ನಮಗೆ ಲಭಿಸಿರಲಿಲ್ಲ. ಆದ ಕಾರಣ ಸ್ಮಶಾನದ ಜಾಗ ಇನ್ನೂವರೆಗೆ ನಮಗೆ ಸಿಕ್ಕಿರಲಿಲ್ಲ. ಇವತ್ತಿನ ದಿವಸದಲ್ಲಿ ನಮಗೆ ಸತೀಶಣ್ಣ ಜಾರಕಿಹೊಳಿ ಅವರು ಮತ್ತು ಅವರ ಪ್ರಿಯಾಂಕಾ ಇವರು MP ಅವರಾದರು ಮತ್ತು ಬುಟಾಳಿ ಅವರ ಸಹಾಯದಿಂದ, ನಮಗೆ ಅವತ್ತು ರಮೇಶ್ ಜಿಂದಗಿ ಅವರ ಸಹಾಯದಿಂದ ನಮ್ಮ ಐಹಳಿ ಗ್ರಾಮದ ಸಮಾಜದ ವತಿಯಿಂದ ಎಲ್ಲರೂ ಕೂಡಿಕೊಂಡು ಇವತ್ತು ನಮ್ಮ ಸತ್ಯತ ಪ್ರಯತ್ನದಿಂದ ನಮಗೆ ಯಾವುದೋ ಆದರೂ ಒಂದು ಫಾರೆಸ್ಟ್ ಆಫೀಸರ್ ಒಂದು ಯಾವುದೇ ಸಣ್ಣ ಒಂದು ಗಿಡವನ್ನು ಕೀಳಬೇಕಾದರೂ ಅವರು ಬಂದು ಗಿಡ ಕೀಳಬೇಡ್ರಿ, ಲೈಟ್ ಹಾಕಬೇಡ್ರಿ, ಏನೂ ಮಾಡಿಬಿಡೋತಿದ್ದು. ಈ ಸತತ ಪ್ರಯತ್ನದಿಂದ ನಮಗೆ ಬುಟಾಳೆ ಆಗಲಿ, ಯಾರು ನಮ್ಮ ಸತೀಶ್ ಅಣ್ಣ ಅವರಾಗಲಿ, ರಮೇಶ್ ಅಣ್ಣ ಅವರಾಗಲಿ, ನಮ್ಮ ದೈವದ ಮಂದಿಯಲ್ಲಾಗಲಿ ಎಲ್ಲರೂ ಮಾಡಿಕೊಟ್ರು. ನಮಗಿದು ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನಮ್ಮ ಒಂದನ್ನು ತಿಳಿಸ್ತೀನಿ. ಎಷ್ಟು ವರ್ಷದಿಂದ ಇತ್ತು ರೀ ಸಮಸ್ಯೆ? ಇದು 50 ವರ್ಷದಿಂದ. 50 ವರ್ಷದಿಂದ. ಹಾಂ, ಈಗೆಲ್ಲ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಯ್ತು. ಈಗಾಗಲೇ ಸಮಾಜದವ್ರು ಹೇಳಿದಂಗೆ ಹಿರಿಯರು 50-60 ವರ್ಷದಿಂದ ನಾವು ಪ್ರಯತ್ನ ಪಟ್ಟು ಇಲ್ಲಿವರೆಗೆ ಟೈಮ್ ಬರಬೇಕಾಗ್ತಾರಲ್ಲ, ಟೈಮ್ ಯಾವಾಗ ಬರ್ತೈತೆ ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತಿನ ಸಂದರ್ಭ ಹೇಳಬೇಕಂದ್ರೆ ನಾವು ಈಗಾಗಲೇ MP ಇಲೆಕ್ಷನ್ ಆದ ನಂತರ MP ಇಲೆಕ್ಷನ್ ಆದ ನಂತರ ಸತೀಶ್ ಸಾವ್ಕಾರಿಗೆ ಭೇಟಿಯಾಗಿದ್ದೀವಿ. ಭೇಟಿಯಾಗಿ ಏನೋ ಎಲ್ಲರೂ ಕೊಟ್ಟಂಗೆ ನಾವು ಕೈಯಾಗ ಬಂದು ಇದನ್ನೇನೋ ಮನವಿ ಎತ್ತು ಕೊಟ್ಟುಬಿಟ್ಟಿದ್ದೀವಿ. ಮನವಿ ಎತ್ತು ಕೊಟ್ಟಾಗ ಆಗ್ತದೋ ಇಲ್ಲೋ ಅದು ವಿಷಯ ಬೇರೆ, ಆದರೂ ನಾವು ಕೊಡುವ ಕೆಲಸ ನಾವು ಮಾಡೋಣ ಅಂತಂದು ಅವತ್ತಿನ ಸಂದರ್ಭದೊಳಗೆ ಹೋಗಿ ಮುಜಾವರ್ ಅವ್ರನ್ನ ಕರ್ಕೊಂಡು ನಾವು 4 ಮಂದಿ ಏನೋ 3 ಮಂದಿ ಇಷ್ಟ ಹೋಗಿ ಕೊಟ್ಟಿದ್ದೀವಿ. ಮತ್ತು ಇಷ್ಟು ತಾಳ್ಮೆ ಅನ್ನೋದು ಇರ್ತೈತಿಲ್ಲ, ತಾಳ್ಮೆ ಯಾವಾಗ ಇರ್ತೈತಿಲ್ಲ ಅದು ಯಾವಾಗಲೂ ಕೆಲಸಕ್ಕೆ ಬರ್ತೈತೆ ಅಂತ ಇವತ್ತಿನ ಸಂದರ್ಭದೊಳಗೆ ನಾವು ಹೇಳಕ್ಕೆ ಬಯಸ್ತಾ ಇದ್ವಿ. ತಾಳ್ಮೆಯಿಂದ ಇವತ್ತಿಗೆ ಅವರು ನಮ್ಮ ಈ ಸಮಾಜದ ನೆನಪು ಇಟ್ಕೊಂಡು ಅವ್ರು ಮುಂದೆ ಕೂತು ಇವತ್ತು DC ಅವ್ರಿಗೆ ಅಥವಾ ಯಾವುದಾದ್ರು ಮಿನಿಸ್ಟ್ರಿಗಳಿರ್ಬೇಕು, ಅವ್ರು ಏನು ಮಾಡಿದರು ದೇವ್ರಿಗೆ ಗೊತ್ತಾ. ಇಲ್ಲಿ ಗೊತ್ತಾದ ನಂತರನ ಅವ್ರು ರೆಡಿ ಆದ ನಂತರ ನಮ್ಗೆ ಗೊತ್ತಾದದ್ದು ಬಿಟ್ಟರೆ ನಮಗೇನೂ ಗೊತ್ತಿರಲಿಲ್ಲ. ಅದಕ್ಕಾಗಿ ನಾವು ಹಿನ್ನೆಲೆ ಇದ್ದರೂ ಸಹಿತ ಅವರು ನಮ್ಮನ್ನು ಗುರ್ತ ಹಿಡಿದು ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡ್ಯಾರ ಅಂತ ಹೇಳಿ ಇವತ್ತಿನ ಸಂದರ್ಭದೊಳಗೆ ನಮ್ಮ ಜಿಲ್ಲಾ ಮಂತ್ರಿಯವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ನಮಸ್ತೆ. ಅದು ಲೀಗಲ್ ಇದ್ದಿದ್ದಿಲ್ಲ ರೀ, ನಮ್ದು ರಿಸರ್ವ್ ಆಗೈತೆ ರೀ ಅಂತ ಫಾರೆಸ್ಟ್ದವ್ರು ಬಂದು ಖಾಯಮಲ್ಲಿ ನಮ್ಗೆ ತಕರಾರು ಮಾಡ್ತಿದ್ರಿ. ನೀವು ಲೈಟ್ ಯಾಕೆ ಹಚ್ತೀರಿ, ನೀವು ಅದು ಯಾಕೆ ಇದು ಮಾಡ್ತೀರಿ, ಹಿಂಗಾಗಿ ಆಯ್ತು ನಾವು ಬುಟಾಳಿ ಸಾವ್ಕಾರ ಕೂಡಿ ಒಮ್ಮೆ ಸತೀಶ್ ಸಾವ್ಕಾರ ಅಂತ ಹೋಗಿ ಅರ್ಜಿ ಕೊಟ್ಟು ಬಂದೀವಿ ರೀ. ಅಂತ ಅವರು ಈ ಕಡೆ ಕೆಲಸ ಇದಕ್ಕೆ ಅದು ಕಳಿಸಿ ಹತ್ತನೇ ತಹಶೀಲ್ದಾರ್ಗೆ ಅದು ಕಳಿಸಿ ಎಲ್ಲ ಫಾಲೋ ಅಪ್ ಮಾಡಿಸಿ, ರಮೇಶ್ ಅಣ್ಣ ಅವರು ಇಲ್ಲಿ 10ನೇಗೆಲ್ಲ ಫಾಲೋ ಅಪ್ ಮಾಡಿಸ್ರಿ. ಫಾಲೋ ಅಪ್ ಮಾಡಿಸಿ ಅದನ್ನು ಮೊನ್ನೆ 2ನೇ ತಾರೀಕು ಆರ್ಡರ್ ಮಾಡಿಸ್ರಿ. ಆರ್ಡರ್ ಆಗಿ ಈಗ ನಿನ್ನೆ ಉತ್ತಾರ ತಯಾರಾಗ್ತದೆ ಅಂತ. ಹಿಂಗಾಗಿ ಇವತ್ತು ಹೋಗಿ ಅವ್ರಿಗೆಲ್ಲರಿಗೂ ನಮ್ಮ ಸಮಾಜ ವತಿಯಿಂದ ಎಲ್ಲರೂ ನಮ್ಮ ಐಹಳಿ ಗ್ರಾಮದ ಮುಸಲ್ಮಾನರು ಎಲ್ಲರೂ ಕೂಡಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಸತ್ಕಾರ ಮಾಡಿ ಬಂದಿವಿ. ನಮ್ಮ ಸಾವ್ಕಾರ ಭಾಳ ಪ್ರಯತ್ನ ಮಾಡಿದ್ರಿ, ಸತೀಶ್ ಸಾವ್ಕಾರಿಗೆ ಹೇಳಿ ಮಾಡಿ ಅದನ್ನು ಮಾಡಿಸ್ಕೊಡ್ರಿ ಅಂತೇಳಿ.
ಎಷ್ಟು ಎಕರೆ ಇದ್ರು? 2 ಎಕರೆ ರೀ. 2 ಎಕರೆ.